ಕಾವಿಗೂ ಆಸ್ತಿಯ ಆಸೆ, ಮಠದಲ್ಲೇ ತೆಗೆದ್ರು ವರಸೆ. ಜಮೀನಿಗಾಗಿ ಮಾಲೂರು ಮಠದಲ್ಲಿ ಸ್ವಾಮೀಜಿ ಮರ್ಡರ್. ಬರೋಬ್ಬರಿ 20 ವರ್ಷಗಳ ವಿವಾದ ಕೊಲೆಯಲ್ಲಿ ಅಂತ್ಯ. ಕಾವಿಗೂ ಅಂಟಿತ್ತು ರಕ್ತದ ಕಲೆ, ಹಾಗೆ ಹೋಯ್ತು ಕೊಲೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಸನ್ಯಾಸಿಗಳು, ಶ್ರೀಗಳು, ಮಠಾಧಿಪತಿಗಳು ಅಂತ ಅಂದರೆ ನಮ್ಮ ಭಾರತದಲ್ಲಿ ಅವರಿಗೆ ಅವರದ್ದೇ ಆದಂಥ ಗೌರವ ಇದೆ. ಜನಸಾಮಾನ್ಯರು ಮಠಾಧಿಪತಿಗಳಿಗೆ, ಶ್ರೀಗಳಿಗೆ, ಸನ್ಯಾಸಿಗಳಿಗೆ ಕೈ ಮುಗಿದು, ಕಾಲು ಮುಗಿದು ನಮಸ್ಕಾರ ಮಾಡ್ತಾರೆ. ಸನ್ಯಾಸಿಗಳು, ಶ್ರೀಗಳು, ಮಠಾಧಿಪತಿಗಳು ಯಾರಪ್ಪ? ಅವರು ಎಲ್ಲವನ್ನೂ ತ್ಯಜಿಸಿ ದೇವರ ಸ್ಮರಣೆಯಲ್ಲಿ ಇರ್ತಾರೆ. ಜನ ಸೇವೆ ಮಾಡೋದು, ದೇವರ ಭಜನೆ ಮಾಡೋದು ಅವರ ಕೆಲಸ. ಆದರೆ ಮಠಾಧಿಪತಿಗಳು, ಈ ಶ್ರೀಗಳು ಆಸ್ತಿಗಾಗಿ ಹೊಡೆದಾಡಿ ಸಾಯ್ತಾ ಇರುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಯಾಕಿಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿದೆ. ನಿಜಕ್ಕೂ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನೋ ಬೇಡ ನನಗೆ, ಪರಮಾತ್ಮನ ಆಶೀರ್ವಾದ, ಪರಮಾತ್ಮನ ಸ್ಮರಣೆ ಇದ್ರೆ ಸಾಕು ಅಂತ ಹೇಳಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂಥ ಶ್ರೀಗಳು ಆಸ್ತಿಗಾಗಿ ಹೊಡೆದಾಡಿ ಒಬ್ಬನನ್ನು ಸಾಯಿಸಿದ್ದಾರೆ, ಒಬ್ಬ ಶ್ರೀಗಳನ್ನು ಕೊಲೆ ಮಾಡಿದ್ದಾರೆ ಅಂತ ಅಂದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಅಂದರೆ ಸಮಾಜ ಎಲ್ಲಿ ಹೋಗ್ತಾ ಇದೆ? ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಕಲಹ ಅದು ನಡೀತಾನೆ ಇರುತ್ತೆ. ಆಸ್ತಿಗಾಗಿ ಎಷ್ಟೋ ಕೊಲೆಗಳು ನಡೀತಾನೆ ಇರ್ತವೆ. ಹುಲು ಮಾನವರು ಮಾಡ್ತಾನೆ ಇರ್ತಾರೆ. ಆದರೆ ದೇವರ ಸ್ಮರಣೆ, ದೇವರೇ ಎಲ್ಲ, ದೇವರಿಗಾಗಿ ನಮ್ಮ ಬದುಕು ಅಂತ ಹೇಳಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂಥವರು ಕೂಡ ಈ ರೀತಿಯಾಗಿ ಆಸ್ತಿಗಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರಲ್ಲ, ಅನ್ಬಿಲೀವೇಬಲ್. ಎಲ್ಲವೂ ಸರ್ವನಾಶವಾಗಿ ಹೋಗ್ತಾ ಇದೆ. ಆಸ್ತಿ, ಹಣ ಇದೆಲ್ಲ ಮನುಷ್ಯನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಅಂದರೆ ಏನಾಗ್ತಾ ಇದೆ ಪರಿಸ್ಥಿತಿ ಅಂತ ಊಹೆನೂ ಮಾಡೋದಕ್ಕಾಗ್ತಾ ಇಲ್ಲ. ಈ ಕಥೆಯನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾಕೆ ಕೊಲೆ ಮಾಡಿದ್ರು, ಆ ಆಸ್ತಿ ಎಷ್ಟಿತ್ತು, ಈ ಶ್ರೀಗಳು ಯಾರು, ಕೊಲೆಯಾದಂಥ ಆ ಶ್ರೀ ಯಾರು, ಎಲ್ಲದರ ಬಗ್ಗೆಯೂ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ವೀಕ್ಷಕರೇ, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಾಗಿರುವಂಥ ಒಂದು ಘಟನೆ ಇದು. ಸಂತೆಹಳ್ಳಿ ಕ್ರಾಸ್ ಬಳಿಯ ಆನಂದ ಮಾರ್ಗ ಆಶ್ರಮದಲ್ಲಿ ಜಮೀನು ವಿವಾದದ ವಿಚಾರವಾಗಿ ಮೂವರು ಸ್ವಾಮೀಜಿಗಳ ನಡುವೆ ವರ್ಷಗಳಿಂದಲೂ ಕೂಡ ಆ ಒಂದು ಜಟಾಪಟಿ, ಗಲಾಟೆ ನಡೀತಾನೆ ಇತ್ತು. ಈಗ ಆ ಜಗಳ ತಾರಕಕ್ಕೇರಿ ಇಬ್ಬರು ಸ್ವಾಮೀಜಿಗಳು ಒಬ್ಬ ಸ್ವಾಮೀಜಿಯನ್ನ ದೊಣ್ಣೆಯಿಂದ ಹೊಡೆದು ಕೊಂದುಬಿಟ್ಟಿದ್ದಾರೆ. ಅಂದರೆ ಹೊಡೆದಾಕ್ ಹೋಗಿದ್ದಾರೆ. ಅದಾದ ನಂತರ ಸ್ಥಳೀಯರಿಗೆ ವಿಚಾರ ಗೊತ್ತಾಗಿದೆ. ಸ್ಥಳೀಯರೆಲ್ಲ ಬಂದು ಚಿನ್ಮಯಾನಂದ ಅನ್ನೋ ಶ್ರೀಗಳೇನು ಒದ್ದಾಡ್ತಾ ಇದ್ರಲ್ಲ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಚಿನ್ಮಯಾನಂದ ಸ್ವಾಮೀಜಿಗಳು ಸತ್ತು ಹೋಗಿದ್ದಾರೆ. ಆನಂದ ಮಾರ್ಗ ಆಶ್ರಮದಲ್ಲಿ ನಡೀತಾ ಇದ್ದಂಥ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈಗ ಮೃತಪಟ್ಟಿದ್ದಾರಲ್ಲ ಚಿನ್ಮಯಾನಂದ ಸ್ವಾಮೀಜಿಗಳು, ಅವರು ಪ್ರಾಂಶುಪಾಲರಾಗಿಯೂ ಕೂಡ ಆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಜೊತೆಗೆ ಆಸ್ತಿ ನಿರ್ವಹಣೆ, ಅಂದರೆ ಆಶ್ರಮದ ಆಸ್ತಿ ನಿರ್ವಹಣೆಯನ್ನು ಕೂಡ ಇದೇ ಚಿನ್ಮಯಾನಂದ ಶ್ರೀಗಳು ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಮಠ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಆಸ್ತಿ ಪಾಸ್ತಿ ಭಾಳ ಚೆನ್ನಾಗಿರುತ್ತೆ. ಆದರೆ ಆ ಮಠದ ಆಸ್ತಿಗೋಸ್ಕರ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ತಾನೆ ಇರ್ತೀವಿ ಪ್ರತಿನಿತ್ಯ. ಆದರೆ ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದಾರಲ್ಲ ಇವರು. ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಪಶ್ಚಿಮ ಬಂಗಾಳ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಈ ಆನಂದ ಮಾರ್ಗ ಆಶ್ರಮ ಹೊಂದಿದೆ. 80ರ ದಶಕದಲ್ಲಿ ಈ ಆಶ್ರಮದ ಸ್ವಾಮೀಜಿಯೊಬ್ಬರು ಮಾಲೂರು ತಾಲೂಕಿಗೆ ಭೇಟಿಯನ್ನು ಕೊಡ್ತಾರೆ. ಶಿಕ್ಷಣ ಸಂಸ್ಥೆ ಆರಂಭಿಸಲು ಕುಟುಂಬವೊಂದು 3 ಎಕರೆ ಜಮೀನನ್ನ ದಾನವಾಗಿ ಕೊಟ್ಟಿದೆ ಈ ಆಶ್ರಮಕ್ಕೆ. ಅದೇ ಜಮೀನಿನಲ್ಲಿ ಕೋಲಾರದ ಪ್ರಥಮ ಪಾಲಿಟೆಕ್ನಿಕ್ ಅನ್ನ ಕೂಡ ಆರಂಭ ಮಾಡ್ತಾರೆ. ಕಾಲಾನಂತರದಲ್ಲಿ 10 ಎಕರೆಗೂ ಹೆಚ್ಚು ಜಮೀನನ್ನ ಖರೀದಿ ಮಾಡ್ತಾರೆ ಆನಂದ ಆಶ್ರಮದವರು. ಕಾಲಾನಂತರದಲ್ಲಿ 10 ಎಕರೆಗೂ ಹೆಚ್ಚು ಆಸ್ತಿಯನ್ನು ಇವರೆಲ್ಲ ಸೇರಿ ಖರೀದಿ ಮಾಡ್ತಾರೆ ಈ ಆಶ್ರಮದವರು. ಈ ಜಮೀನು ವಿಚಾರವಾಗಿ ಆಶ್ರಮದ ಸ್ವಾಮೀಜಿಗಳ ನಡುವೆ
ವರ್ಷಗಳಿಂದ ಕಲಹ ನಡೀತಾನೆ ಇತ್ತು. ಜಮೀನಿಗಾಗಿ ಸ್ವಾಮೀಜಿಗಳ ನಡುವೆ ವರ್ಷಗಳಿಂದ ಕಲಹ ನಡೀತಾನೆ ಇತ್ತು. ಇದೀಗ ಆ ಜಗಳ ವಿಕೋಪಕ್ಕೆ ತಿರುಗಿದೆ. ಒಬ್ಬರು ಸ್ವಾಮೀಜಿಯನ್ನೇ ಇಬ್ಬರು ಶ್ರೀಗಳು ಕೊಂದು ಬಿಟ್ಟಿದ್ದಾರೆ. ಕೋರ್ಟ್ನಲ್ಲಿ ಈ ವ್ಯಾಜ್ಯ ನಡೀತಾ ಇತ್ತು. ಕೋರ್ಟ್ನಲ್ಲಿತ್ತು. ಶನಿವಾರ ಸ್ವಾಮೀಜಿ ಹೋಗಬೇಕಾಗಿತ್ತು. ಇವರೆಲ್ಲ ಕೋರ್ಟ್ಗೆ ಹೋಗಬೇಕಾಗಿತ್ತು. ಚಿನ್ಮಯಾನಂದ ಸ್ವಾಮೀಜಿಗಳು ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕಂತ ಹೋದಂಥ ಸಂದರ್ಭದಲ್ಲಿ 3 ಬಂದಿದ್ದಾರೆ. 2 ಶ್ರೀಗಳು ಮತ್ತು ಒಬ್ಬ ಅರುಣ್ ಕುಮಾರ್ ಅನ್ನೋ ವ್ಯಕ್ತಿ. ನಾನೀಗಾಗಲೇ ಹೇಳ್ತಾ ಇದ್ದೆ, ಕೋರ್ಟ್ನಲ್ಲಿತ್ತು ಈ ವ್ಯಾಜ್ಯ. ಹಾಗಾಗಿನೇ ಚಿನ್ಮಯಾನಂದ ಶ್ರೀಗಳು ಬೆಳಗ್ಗೆ 6 ಗಂಟೆಗೆ ಎಂದಿನಂತೆ ಹೇಳ್ತಾರೆ, ಸ್ನಾನಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಗೇನೆ ಆಚಾರ್ಯ ಧರ್ಮ ಪ್ರಾಣಾನಂದ, ಆಚಾರ್ಯ ಪ್ರಾಣೇಶ್ವರಾನಂದ ಮತ್ತು ಅರುಣ್ ಕುಮಾರ್ ಈ 3 ಬರ್ತಾರೆ. ಈ 4 ಜನರ ನಡುವೆ ವಾಗ್ವಾದ ಶುರುವಾಗುತ್ತೆ. ವಾಗ್ವಾದ. ಇವರು ಈ ಆಚಾರ್ಯ ಮತ್ತು ಈ ಶ್ರೀಗಳು ಧರ್ಮ ಪ್ರಾಣಾನಂದ, ಪ್ರಾಣೇಶ್ವರಾನಂದ ಅಂತ ಏನು ಹೆಸರಿಟ್ಕೊಂಡಿದ್ದಾರಲ್ಲ, ಇವರನ್ನು ಹೀಗೆ ಕರೆಯೋದಕ್ಕೂ ಕೂಡ ಅಸಹ್ಯ ಆಗೋಗ್ಬಿಡುತ್ತಪ್ಪ. ಇವರೆಲ್ಲ ದೇವರ ಸ್ಮರಣೆ ಮಾಡಬೇಕು, ಭಜನೆ ಮಾಡ್ಕೊಂಡು ಜೀವನ ಮಾಡಬೇಕು. ಆಸ್ತಿಗಾಗಿ ಈಗ ಹೊಡೆದಾಡ್ಕೊಂಡಿದ್ದಾರಲ್ಲ, ಅನ್ಬಿಲಿಯಬಲ್. ಎಸ್, ನಾನು ಹೇಳ್ತಾ ಹೋಗ್ತೀನಿ ಏನಾಯಿತು ಅಂತ ಹೇಳಿ. ಬರ್ತಾರೆ, ಜಗಳ ಶುರುವಾಗುತ್ತೆ. ಅದಾದ ನಂತರ ಆ ಜಗಳ ವಿಕೋಪಕ್ಕೆ ಹೋಗ್ಬಿಡುತ್ತೆ. ಅಲ್ಲೇ ಇದ್ದಂಥ ದೊಣ್ಣೆಯನ್ನು ತೆಗೆದುಕೊಂಡು ತಲೆಗೆ ಹೊಡೆದು ಬಿಡ್ತಾರೆ. ಯಾರಿಗೆ? ಚಿನ್ಮಯಾನಂದ ಶ್ರೀಗಳ ತಲೆಗೆ ಈ 3 ಸೇರಿ ಹೊಡೆದು ಬಿಡ್ತಾರೆ. ಆಗ ಬಿದ್ದು ಒದ್ದಾಡ್ತಾ ಇರ್ತಾರೆ. ಚಿನ್ಮಯಾನಂದ ಶ್ರೀಗಳು ಒದ್ದಾಡ್ತಾ ಇರ್ತಾರೆ. ಆಸ್ಪತ್ರೆಗೂ ಕೂಡ ದಾಖಲು ಮಾಡೋದಿಲ್ಲ ಇವರು. ಅದಾದ ನಂತರ ಸ್ಥಳೀಯರಿಗೆ ಈ ವಿಚಾರ ಗೊತ್ತಾಗುತ್ತೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಕೋಲಾರದ RL ಜಾಲಪ್ಪ ಆಸ್ಪತ್ರೆಗೆ ಚಿನ್ಮಯಾನಂದ ಶ್ರೀಗಳನ್ನು ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಚಿನ್ಮಯಾನಂದ ಶ್ರೀಗಳು ಸಾವನ್ನಪ್ತಾರೆ. ಅದಾದ ನಂತರ ಈ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ಈಗ ಈ 2 ಶ್ರೀಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಕತೆ ಏನೇ ಇರಲಿ, ಸ್ಟೋರಿ ಏನೇ ಇರಲಿ, ಆದರೆ ಒಂದು ಶ್ರೀಗಳು ಅಂತ ಬಂದಾಗ ನಿಜಕ್ಕೂ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅವರು ದೇವರ ಭಕ್ತರು, ದೈವ ಭಕ್ತರು. ಅವರನ್ನು ಜನ ದೇವರು ಅಂತ ಕೈ ಮುಗಿದು ಪೂಜೆ ಮಾಡ್ತಾರೆ. ಅವರ ಪಾದ ಪೂಜೆ ಮಾಡ್ತಾರೆ. ಪಾದ ಪೂಜೆ ಮಾಡಿದಂಥ ನೀರನ್ನು ಕುಡಿತಾರೆ ಜನ. ಅಷ್ಟು ಭಕ್ತಿಯಿಂದ ಅವರನ್ನು ಪೂಜಿಸ್ತಾರೆ. ಅಂಥ ಸ್ವಾಮೀಜಿಗಳು, ಅಂಥ ಶ್ರೀಗಳು, ಅಂಥ ಸನ್ಯಾಸಿಗಳು ಆಸ್ತಿಗಾಗಿ ಹೊಡೆದಾಡ್ಬಿಟ್ರೆ ಕಾಮನ್ ಮ್ಯಾನ್ಗಳಿಗೂ ಈ ಶ್ರೀಗಳಿಗೂ ಏನು ವ್ಯತ್ಯಾಸ? ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗ್ತಾ ಇದೆ. ರಾಜಕೀಯದಲ್ಲಿ ಮೂಗು ತೋರಿಸೋದು, ಬಿಸ್ನೆಸ್ನಲ್ಲಿ ಮೂಗು ತೋರಿಸೋದು, ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಹೇಳಿ ಈ ಸನ್ಯಾಸಿಗಳು ಶ್ರೀಗಳು ಬರೋದು. ಇವ್ರ ಮೇಲೆ ಗೌರವ ಬರ್ಬರ್ತಾ ಕಡಿಮೆ ಆಗ್ತಾ ಇದೆ. ಅತ್ಯಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾರೆ. ಮಠಾಧಿಪತಿಗಳು ಅಂತ ಅನಿಸ್ಕೊಂಡವರು ಬಿಸ್ನೆಸ್ನಲ್ಲಿ ಇನ್ಯಾರನ್ನೋ ಜೀವನ ಹಾಳು ಮಾಡಿಬಿಡೋದು, ದುಡ್ಡು ಪೀಕೋದು, ಈಗ ಕೊಲೆ ಮಾಡೋದು. ಹೀಗಾದ ಬಿಟ್ರೆ ಜನ ಇವರಿಗೆ ಗೌರವ ಕೊಡ್ತಾರಾ? ಒಳ್ಳೆ ಸ್ವಾಮೀಜಿಗಳನ್ನು, ಒಳ್ಳೆ ಸನ್ಯಾಸಿಗಳನ್ನು ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಕಾಸ್ ಇಂಥ ಮಠಾಧಿಪತಿಗಳಿಂದ, ಇಂಥ ಸನ್ಯಾಸಿಗಳಿಂದ, ಇಂಥ ಕೆಟ್ಟ ಬುದ್ಧಿಯ ಶ್ರೀಗಳಿಂದ ಆಸ್ತಿಗಾಗಿ ಒಬ್ಬ ಶ್ರೀಯನ್ನು ಕೊಲೆ ಮಾಡಿದ್ದಾರೆ ಇವರೆಲ್ಲ. ನಿಜಕ್ಕೂ ಅವಮಾನ ಇದು. ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.